ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡ್ದೇ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ ತಾಯಿ ರತ್ನ ಬಂದುಬಿಟ್ಟು ಮಾತಾಡ್ತಾ ಇದ್ದಾಳೆ. ಹಿಂಗೆ ಕಣ್ಮಣಿಗೆ ನೋಡಿರೋ ಹುಡುಗ ಸರಿ ಇಲ್ಲ, ಅವನು ಫುಲ್ಲು ಹುಡುಗಿರ್ ಸವಾಸ ಜಾಸ್ತಿ, ಅವ್ನಿಗೆ ಇಲ್ಲದೆ ಹೋಗಿರೋ ಚಟನೇ ಇಲ್ವಂತೆ. ಇವತ್ತು ನಿಮ್ಮಪ್ಪನ ಜೈಲ್ಗೆ ಹೋಗಿದ್ದೆ ನೋಡ್ಕೊಂಬರೋಕ್ಕೆ ಅಂತ ಆಗ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ವಿದ್ಯೆ, ಏನವ ಹೇಳ್ತಾ ಇದೆಯಾ ನೀನು? ನನಗೆ ಯಾಕೋ ಈ ವಿಷಯದಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಮಾವನಿಗೆ ಆಗಲಿ ಭದ್ರವ್ರಿಗೆ ಆಗಲಿ ಯಾರಾದರೂ ವಿಷಯ ಮುಟ್ಸಿರೋರು ಇಷ್ಟು ದೊಡ್ಡದಾಗಿದೆ, ಅವ್ನು ಇಷ್ಟು ದೊಡ್ಡದು ಕೆಟ್ಟವನು ಅಂತಂದಿದ್ರೆ ನನಗೆ ಯಾಕೋ ಈ ವಿಷಯದಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ರತ್ನವ್ರಿದ್ದರು, ಇಲ್ಲ ಮಗಳೇ, ಈ ವಿಷಯದಲ್ಲಿ ನೀವು ನಿಮ್ಮ ಅಪ್ಪನ ಮೇಲೆ ಅನುಮಾನ ಪಡಬೇಡ. ಇಂಥ ವಿಷಯದಲ್ಲೆಲ್ಲ ನಿಮ್ಮಪ್ಪ ಅನುಮಾನ ಪಡೋ ಥರ ಹೇಳಲ್ಲ, ಅವರು ನಿಜನೇ ಹೇಳಿರೋದು. ಒಂದೊಂದ್ಸಲಿ ಹೊರಗೆ ಬೇರೆ ಥರ ನಡೀತಾ ಇರುತ್ತೆ, ಒಳಗಡೆನೇ ಇನ್ನೊಂದು ಇರುತ್ತೆ. ಅದನ್ನು ಹೇಳ್ಕೊಳ್ದೇ ಯಾರೋ ಇಲ್ಲಿ ಮದುವೆ ಮಾಡೋದಕ್ಕೆ ಸಂಚಾಗ್ತಾ ಇದ್ದಾರೆ. ಹೆಂಗಾದರೂ ಮಾಡಿ ನೀನು ಈ ಮದುವೆನ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದೋಳು, ನಾನು ಏನು ಮಾಡಲಿ ಅವ್ವ, ಆಗಲೇ ಮದುವೆ ತಯಾರಿ ಎಲ್ಲ ಶುರು ಆಗೋಗಿದೆ, ಲಗ್ನ ಪತ್ರಿಕೆನೂ ಕೂಡ ಆಗಲೇ ಹಂಚ್ತಾ ಇದ್ದಾರೆ ಅವ್ವ, ಇವಾಗ ನಿಲ್ಲಿಸು ಅಂದರೆ ಹೆಂಗೆ ಅಂತ ಹೇಳ್ತಾಳೆ. ಆಗ ರತ್ನ ಇದ್ದರು, ಇನ್ನೂ ಈಗ ತಾನೇ ಮದುವೆ ತಯಾರಿ ಶುರು ಆಗಿದೆ, ಮದುವೆ ಏನು ತಾಲಿ ಕಟ್ಟಿಲ್ವಲ್ಲ, ಅಷ್ಟರಲ್ಲಿ ಮದುವೆ ನಿಲ್ಲಿಸ್ಬೋದು ವಿದ್ಯಾ, ಹಂಗೆ ಅಂದ್ಬಿಟ್ಟು ಈಗ ಹುಡುಗಿ ಕಣ್ಮಣಿ ಬಾಳನ್ನ ಹಾಳು ಮಾಡೋಕ್ಕತ್ತದೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಇಲ್ಲ ಅವ್ವ, ಹೆಂಗಾದರೂ ಮಾಡಿ ನಾನು ನಿಲ್ಲಿಸ್ತೀನಿ, ಇದನ್ನು ಫಸ್ಟೇ ಕಣ್ಮಣಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ರತ್ನ ಇದ್ದವರು, ಮತ್ತು ಇನ್ನೂ ಒಳ್ಳೇದೇ ಆಯ್ತಲ್ವೇ, ಹೆಂಗಾರ ಮಾಡಿ ಮದುವೆ ನಿಲ್ಲಿಸು ಅಂತ ಹೇಳ್ತಾರೆ. ಆಗ ವಿದ್ಯಾ, ಸರಿ ಕಣವ, ನಾನು ಇದನ್ನು ಹೆಂಗಾದರೂ ಮಾಡಿ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ ನಾನು, ಆದರೂ ನಾನು ಹೇಳಿದ ಮಾತನ್ನ ಈಗ ಯಾರೂ ನಂಬಲ್ಲ ಇಂಥ ಪರಿಸ್ಥಿತಿನಲ್ಲಿ, ಆದರೂ ನಾನು ಹೇಳ್ತೀನಿ ಕಣವ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಹೋಟೆಲ್ ಓನರು ಆಚೆ ಬಂದ್ಬಿಟ್ಟು, ಹುಡುಗಿಯಲ್ಲಿ ಕೆಲಸ ಮಾಡು ಅಂತಂದರೆ ಎಲ್ಲೋಗ್ಬಿಟ್ಟು ಐತಿದ್ದು ಅಂತ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ರತ್ನನ ಹತ್ರ ಮಾತಾಡ್ತಾ ಇರೋದನ್ನು ನೋಡ್ಬಿಡ್ತಾರೆ. ಏನಮ್ಮ ನೀನು ಅಲ್ಲಿ ಬಾವುಟ ಆರಿಸು ಅಂದರೆ ಬಂದು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದೀಯನಮ್ಮ, ಏನೋ ನಿಯತ್ತಾಗಿ ಕೆಲಸ ಮಾಡ್ತೀಯ ಅಂತ ಕೆಲಸ ಕೊಟ್ಟರೆ ಹಿಂಗೆ ಮಾಡ್ತೀಯಲ್ಲಮ್ಮ ಅಂತ ಬೈತಾರೆ. ಆಗ ರತ್ನವ್ರಿದ್ದರು, ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ನಾನೇ ಮಾತಾಡೋಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ಆಗ ಹೋಟೆಲ್ ಓನರು, ನೀನೇನಮ್ಮ ಆಗಬೇಕು ಇವ್ರಿಗೆ ಅಂತಾರೆ. ನಾನು ಇವ್ರ ತಾಯಿ ಕಣಮ್ಮ ರತ್ನ ಅಂತ, ಒಂಚೂರು ಮಾತಾಡೋದಿತ್ತು ಅದಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಹೋಟೆಲ್ ಓನರ್ ಇದ್ದವರು, ಅಲ್ಲ ಕಣಮ್ಮ, ಕೆಲಸ ಮಾಡೋವಂಥ ಪ್ಲೇಸಲ್ಲಿ ಏನಮ್ಮ ಮಾತುಕತೆ ನಿಮ್ಮದು, ಹೋಗಮ್ಮ ಫಸ್ಟು ನೀನು ಬಾರಮ್ಮ ಬಾವುಟ ಹಾರಿಸು ಅಂತ ಹೇಳಿ ವಿದ್ಯನ್ನ ಬೈದು ಕರೆದ್ಬಿಟ್ಟು ಬಾವುಟ ಹಾರಿಸೋದಕ್ಕೆ ನಿಲ್ಲಿಸ್ತಾರೆ. ಮತ್ತಿನ್ನೊಂದು ಕಡೆ ಶಿವರಾಮೇಗೌಡರು ಗೋವಿಂದೇಗೌಡ್ರನ್ನ ಕೇಳ್ತಾರೆ, ಗೋವಿಂದ, ಮದುವೆ ತಯಾರಿಯೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ ತಾನೇ ಅಂತಾರೆ. ಆಗ ಗೋವಿಂದೇಗೌಡರು, ಹ್ಞೂ ಅಣ್ಣ, ಎಲ್ಲ ನಡೀತಾ ಇದೆ, ನಾವು ನಮ್ಮ ಪ್ರಯತ್ನ ಮಾಡಿ ನಾನು ಭದ್ರ ಎಲ್ಲ ಕಡೆ ಕಾರ್ಡ್ ಹಂಚ್ತಾ ಇದ್ದೀವಿ, ನಮ್ಮ ಸಹಾಯಕ್ಕೆ ಅಂತ ರಾಕೇಶ ಒಬ್ಬನೇ ಇದ್ದಾನೆ, ಇನ್ನೊಂದು ಇಬ್ಬರಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದರು, ಮೋನ, ಅದೆಲ್ಲ ಸರಿ, ನಮ್ಮ ಕಣ್ಮಣಿಗೆ ಮದುವೆ ಮಾಡ್ತಾ ಇರೋದು ಕ್ವಾಟ್ಲೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು, ಗೊತ್ತಿಲ್ಲದೆ ಇದ್ದದೆ ಗೊತ್ತಿರ್ತದೆ, ಗೊತ್ತಿದ್ರು ಮಳ್ಳಂಗೆ ಇರ್ತಾನೆ ಅವನು ಅಷ್ಟೇಯ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಇಲ್ಲ ಅವನಿಗೆ ಗೊತ್ತಿರಲ್ಲ, ಗೊತ್ತಿದ್ರೆ ಇಷ್ಟಲ್ಲ ಆಗಲೇ ಹೆಂಗಾದರೂ ಮಾಡಿ ಮನೆ ಹತ್ರ ಬಂದಿರೋನವನು. ನೋಡು ಗೋವಿಂದ, ಒಂದು ಮಾತು ಬರ್ತದೆ ಹೋಯ್ತದೆ, ಅವನಿಗೆ ಈ ಅಟ್ಟಿ ತಕ್ಕೆ ಬರೋಕ್ಕೆ ಹೇಳು, ಕಣ್ಮಣಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ನಾನು ಬರೋಕ್ಕೆ ಹೇಳಿದೆ ಅಂತ ಹೇಳು ಬರ್ತಾನೆ ಅಂತ ಹೇಳ್ತಾರೆ. ಸರಿ ಅಂತ ಗೋವಿಂದೇಗೌಡರು ಕ್ವಾಟ್ಲೆಗೆ ಫೋನ್ ಮಾಡ್ತಾರೆ. ಅವಾಗ ಕ್ವಾಟ್ಲೆ ಇದ್ದನು, ಓ ಚಿಕ್ಕಮಾವಯ್ಯ, ಹೇಳಿ ಚಿಕ್ಕಮಾವಯ್ಯ ಅಂತ ಹೇಳ್ತಾನೆ ಫೋನ್ ರಿಸೀವ್ ಮಾಡಿಬಿಟ್ಟು. ಆ ಗೋವಿಂದೇಗೌಡರಿದ್ದರು, ಓಹೋ ಚಿಕ್ಕಮಾವಯ್ಯ, ಸದ್ಯ ಈಗಾದರೂ ನೆನಪಾದ್ವಲ್ಲ ನಾವು ಅಂತ ಹೇಳ್ತಾನೆ. ಆ ಕ್ವಾಟ್ಲೆ ಇದ್ದನು, ಏನು ಚಿಕ್ಕಮಾವಯ್ಯ ನೀವು ಹಂಗೆ ಹೇಳ್ಬಿಟ್ರೆ, ಇದೆಲ್ಲ ನಾನು ಬದುಕಿದ್ದೀನಿ ಇವತ್ತು ಅಂದರೆ ನೀವು ಕೊಟ್ಟು ಭಿಕ್ಷೆ ಅಲ್ವೇ ಅಂತ ಹೇಳ್ತಾನೆ. ಆ ಗೋವಿಂದೇಗೌಡರಿದ್ದರು, ಏಯ್ ಬಿಡ್ತು ಅಂದ್ಲ, ನಾವು ಕೊಟ್ಟಿರೋ ಬದುಕು ಅವು ಇವು ಏನೂ ಅನ್ನಬಾರ್ದು, ಇವಾಗ ಅದೆಲ್ಲ ಸರಿ, ಅಟ್ಟಿ ಹತ್ರ ಬಾ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ ಇದ್ದನು, ನಾನು ಅಟ್ಟಿ ಹತ್ರನ ಯಾಕೆ ಅಂತ ಕೇಳ್ತಾನೆ. ಆ ಗೋವಿಂದೇಗೌಡದವ್ರು ನೋಡ್ದ, ಪ್ರಶ್ನೆ ಮಾಡೋನು ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು, ಅದೆಲ್ಲ ಹೇಳ್ತೀನಿ ನಾನು, ಇವಾಗ ಅಣ್ಣ ಕರೀತಾವ್ರೆ, ಮನೆ ಹತ್ರ ಬಂದ್ಬಿಡು ಅಂತ ಹೇಳ್ತಾರೆ. ಆ ಕ್ವಾಟ್ಲೆ ಇದ್ದನು, ಮಾವ ಕರೀತಾ ಇದ್ದಾರೆ, ಸರಿ ನಾನು ಈಗಲೇ ಬರ್ತೀನಿ, ಆದರೆ ಭದ್ರ ಅಂತ ಹೇಳ್ತಾನೆ. ಏಯ್ ಸಾಕು ನಿಲ್ಲಿಸ್ಲಾ ನಿಂದು ಭದ್ರಂದು ಕೋಳಿ ಜಗಳನ್ನ, ಏನು ಇಬ್ಬರು ಹಿಂಗೆ ಇದ್ಬಿಡ್ತೀರ ಜೀವನ ಪರ್ಯಂತ ಒಬ್ರನ್ನೊಬ್ರು ಮಾತಾಡಿಸ್ತಾನೆ, ನೀನು ಇಲ್ಲಿಗೆ ಬಾ, ಅಟ್ಟಿತಕ್ಕೆ ಎಲ್ಲ ಸರಿ ಹೋಗುತ್ತೆ, ಇಲ್ಲಿ ಕಣ್ಮಣಿ ಮದುವೆ ತಯಾರಿ ಎಲ್ಲ ಆಗಲೇ ನಡೆದು ಎಲ್ಲ ಕೆಲಸ ಸ್ಟಾರ್ಟ್ ಆಗೋಗಿದೆ, ಇಲ್ಲಿ ನೀನೇ ಇಲ್ಲ ಅಂದರೆ ಇನ್ಯಾರಲ್ಲ ನೋಡ್ಕೊಳ್ಳೋರು ಎಲ್ಲನ, ಬಾರ್ಲಾ ನೀನು, ಇಲ್ಲಿ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಹೇಳಿ, ಸರಿ ಚಿಕ್ಕಮ್ಮಯ್ಯ, ನಾನು ಈಗಲೇ ಬರ್ತೀನಿ, ನಾನು ರೆಡಿ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮತ್ತು ಇಲ್ಲಿ ವಿದ್ಯಾ ಮನೆಯಲ್ಲಿ ಬಂದು ಮಲ್ಕೊತಿರ್ತಾಳೆ. ಭದ್ರ ಕೂಡ ಅವನು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನೋಡ್ಲಾ, ಊಟದಲ್ಲಿ ಎಲ್ಲ ತಯಾರಿ ಆಗೈತಿತ್ತಾನೆ ಮದುವೆ ಊಟಕ್ಕೆ, ಒಂದೇ ಒಂದು ಚೂರು ಕುಂದು ಕೊರತೆ ಬರಬಾರ್ದು ಮದುವೆ ಊಟದಲ್ಲಿ, ಹಂಗೆ ವಾದ್ಯದವರೆಲ್ಲ ರೆಡಿ ಅವರೇ ತಾನೆ, ಎಲ್ಲ ಕೇಳ್ತಾ ಇದ್ರೆ ಹಂಗಿರ್ಬೇಕು ಮ್ಯೂಸಿಕ್ಕು, ಆ ಥರ ವಾದ್ಯ ಬಾರಿಸೋರನ್ನ ಕರ್ಕೊಂಬರ್ಬೇಕು,
ಒಟ್ನಲ್ಲಿ ಒಂದು ಹೆಚ್ಚು ಕಮ್ಮಿ ಆಗ್ದಂಗೆ ಎಲ್ಲ ನನ್ನ ತಂಗಿ ಮದುವೆ ಧಾಮ್ ಧೂಮ್ ಅಂತ ಆಗಬೇಕು ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾನೆ. ಅದನ್ನು ನೋಡಿದಂಥ ವಿದ್ಯಾ, ಅಲ್ಲ ಒಂದೇ ಒಂದು ದಿನದ ಮದುವೆಗಾಗಿ ನೀವು ಎಷ್ಟೊಂದು ಪರದಾಡ್ತಾ ಇದ್ದೀರಾ, ಊಟದಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು, ವಾದ್ಯದಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಅಂಥದ್ರಲ್ಲಿ ನಿಮ್ಮ ತಂಗಿ ಮದುವೆ ಮಾಡ್ತಾ ಇದ್ದೀರಾ, ಆ ಹುಡುಗನ ಬ್ಯಾಕ್ಗ್ರೌಂಡ್ ವಿಚಾರಿಸಿದ್ದೀರಾ, ಅವ್ನ ಯೋಗ್ಯತೆ ಏನು ಅಂತ ವಿಚಾರಿಸಿ ನೋಡ್ತಾ ಇದ್ದೀರಾ. ಇದು ಒಂದು ದಿನದ ಮದುವೆ, ಅದು ಜೀವನ ಪರ್ಯಂತ ಬದುಕಬೇಕಾಗಿರೋದು ಅವಳು ಅವನ ಜೊತೆನೆ. ಒಂದು ಚೂರು ಅವ್ನ ಯೋಗ್ಯತೆ ಏನು ಅಂತ ವಿಚಾರಿಸಿದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ಭದ್ರ ಇದ್ದನು, ಏನು ನಾವು ವಿಚಾರಿಸೋಂಥದ್ದು ಏನಿದೆ, ಇದು ನಮ್ಮ ಚಿಕ್ಕವ್ವ ತೋರಿಸಿರೋ ಹುಡುಗ, ನಮ್ಮ ಚಿಕ್ಕವ್ವ ಎಲ್ಲ ವಿಚಾರಿಸಿನೇ ಮಾಡಿರ್ತಾರೆ, ಏನು ತೊಗೊಂಡೋಗಿ ಯಾವುದೋ ಕೆಟ್ಟವನ್ಗೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದಳು, ವಿಚಾರಿಸಿರ್ಬೋದು, ಆದರೆ ಸ್ವಲ್ಪ ವಿಷಯ ಆಚೆ ಬಂದಿರಲ್ಲ, ಅದು ಮುಚ್ಕೊಂಡೇ ಇರುತ್ತೆ. ಒಬ್ಬ ಅಣ್ಣನಾಗಿ ನೀನು ವಿಚಾರಿಸೋದು ಅದು ನಿನ್ನ ಕರ್ತವ್ಯ. ಬೆಟರ್ ಅಂದರೆ ನೀವು ಒಂದ್ಸಲಿ ಅವ್ನ ಯೋಗ್ಯತೆ ಏನು ಅಂತ ವಿಚಾರಿಸಿದ್ರೆ ಒಳ್ಳೇದು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು, ಏನು ಅವತ್ತೆಲ್ಲ ನೋಡಿದ್ರೆ ನೀನು ಕಣ್ಮಣಿಗೆ ಹುಡುಗನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ಕೇಳು ಅಂತ ಅವತ್ತು ನನ್ನ ತಂಗಿ ಮೇಲೆ ಎತ್ತಾಕೊಡ್ತೀಯ, ಇವತ್ತು ಹುಡುಗ ಕೆಟ್ಟವನು ಅಂತ ಹೇಳೋ ಥರ ಹೇಳ್ತಾ ಇದೆಯಾ, ಏನು ನಿನ್ನ ಮಾತಿನ ಅರ್ಥ, ಈ ಮದುವೆ ನಿಲ್ಲಿಸ್ಬೇಕು ಅಂತಾನೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದಳು, ನನಗೆ ಈ ಮದುವೆ ನಿಲ್ಲಿಸ್ಬೇಕು ಅಂತಾಗಲಿ ಬೇರೆಯವ್ರ ಮೇಲೆ ಅನುಮಾನ ಪಡಬೇಕು ಅಂತಾಗಲಿ ಯಾವುದೂ ಇಲ್ಲ, ಆದರೆ ಇಲ್ಲಿ ನಡೀತಾ ಇರೋದು ಏನು ನಿಜ ಅಂತಂದರೆ ಆ ಹುಡುಗನ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಭದ್ರ ಶಾಕ್ ಆಗಿ, ಏನು ಹೇಳ್ತಾ ಇದೆಯಾ, ನೀನು ವಿಚಾರಿಸೋಕೆ ಹೋಗಿದ್ದೆ ಹುಡುಗನ ಬಗ್ಗೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದಳು, ನಾನು ವಿಚಾರಿಸೋಕೆ ಹೋಗಿಲ್ಲ, ನಮ್ಮಪ್ಪ ಹೇಳಿದ್ದು ಇದನ್ನ ಈ ವಿಷಯನ. ನಮ್ಮಪ್ಪನ ಇವತ್ತು ನಮ್ಮಮ್ಮ ಜೈಲಲ್ಲಿ ಇರೋದನ್ನು ನೋಡ್ಕೊಂಬರಕ್ಕೆ ಹೋಗಿದ್ದಾಗ ಎಲ್ಲ ನಮ್ಮಪ್ಪಂಗೆ ಗೊತ್ತಿರೋ ಸತ್ಯ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಭದ್ರ ಇದ್ದವನು ನಗಾಡ್ಕೊಂಡು, ಓಹೋ ನಿಮ್ಮಪ್ಪನೇ, ಅವನೇ ದೊಡ್ಡ ಕಳ್ಳ, ಇನ್ನು ಬೇರೆಯವ್ರ ಬಗ್ಗೆ ಹೇಳಕ್ಕೆ ಅವ್ನಿಗೇನು ಯೋಗ್ಯತೆ ಇದೆ, ನಾನು ಯಾರು ಹೇಳಿದ್ರು ಬೀದಿಲೋಗ ನಾ ಹೇಳಿದ್ರು ನಂಬಿಡ್ತಾ ಇದೆ, ನಿಮ್ಮಪ್ಪ ಹೇಳಿರೋದಲ್ವೇ, ನಾನು ಇದನ್ನೆಲ್ಲ ನಂಬಲ್ಲ ಬಿಡು ಅಂತ ಹೇಳಿ ಉದಾಸೀನ ಮಾಡಿಬಿಡ್ತಾನೆ. ಆವಾಗ ವಿದ್ಯಾ ಇದ್ದವಳು, ಸರಿ ನೀವು ನಮ್ಮ ಅಪ್ಪಯ್ಯನ ಮೇಲೆ ಕೋಪಕ್ಕೋಸ್ಕರ ನಮ್ಮ ಅಪ್ಪಯ್ಯ ಏನೋ ಅವತ್ತು ಸುಳ್ಳು ಹೇಳಿ ಎಲ್ಲ ಮಾಡಿರ್ಬೋದು, ಆದರೆ ಇವತ್ತು ಅಪ್ಪಯ್ಯನಿಗೋಸ್ಕರ ನೀವು ನಿಮ್ಮ ತಂಗಿ ಜೀವನನ ಹಾಳು ಮಾಡಬೇಡ್ರಿ, ನೀವು ವಿಚಾರಣೆ ಮಾಡಿ ಮದುವೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿ ವಿದ್ಯಾ ಹೋಗಿ ಮಲ್ಕೊಳ್ತಾಳೆ. ಮತ್ತಿಲ್ಲಿ ಕ್ವಾಟ್ಲೆ ಇವ್ರ ಮನೆ ಹತ್ರ ಬಂದಿದ್ದಾನೆ. ಶಿವರಾಮೇಗೌಡರು ಮನೆ ಹತ್ರ ಬಂದು ಒಳಗಡೆ ಹೋಗದೆ ಮನೆ ನೋಡ್ತಾ ಹಾಗೆ ನಿಂತಿರ್ತಾನೆ. ಅದನ್ನು ನೋಡಿದಂಥ ಶಿವರಾಮೇಗೌಡರು ಗೋವಿಂದೇಗೌಡರು ಅವನ ಹತ್ರ ಬಂದು, ಯಾಕ್ಲಾ ಕ್ವಾಟ್ಲೆ ಆರತಿ ಮಾಡಬೇಕಾ, ನಿನ್ನ ಒಳಿ ಕರೆಯೋಕ್ಕೆ ಯಾಕೆ ಹಿಂಗೆ ನಿಂತ್ಬಿಟ್ಟಿದೆಯಲ್ಲ ಅಂತ, ಆಮೇಲೆ ಬ್ಯಾಂಡ್ ಸೆಟ್ ತರಿಸ್ಬೇಕಾ ಹೆಂಗೆ ನೀನು ಒಳಗಡೆ ಕರ್ಕೊಳ್ಳೋಕ್ಕೆ ಅಂತಾರೆ. ಏನಿಲ್ಲ ಮಾವಯ್ಯ ಬನ್ನಿ ಒಳಗಡೆಗೆ ಹೋಗೋಣ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಆವಾಗ ಶಿವರಾಮೇಗೌಡರು, ಅವ್ವ ನೋಡು ಯಾರು ಬಂದವ್ರೆ ಅಂತ ಹೇಳ್ತಾರೆ. ಭಗೀರಥಿಯವರು, ಕ್ವಾಟ್ಲೆ ಈಗಾರ ನೆನಪಾಯ್ತಿ ಅಟ್ಟಿ ಬಾ ಬಾ ಅಂತ ಕರೀತಾರೆ. ಸಾವಿತ್ರಿ ಇದ್ದವಳು, ಯಾಕೆ ಬಂದೆ ನಿನ್ನ ಮಟ್ಟಿ ಕಡಿಕೆ, ಇಷ್ಟು ದಿನ ಇವನೇ ನೆನಪೇ ಇರಲಿಲ್ವಲ್ಲ, ಅವತ್ತೋಗಿ ವಿರೋಧ ಪಕ್ಷಕ್ಕೆ ಸೇರ್ಕೊಂಡಿದ್ದಲ್ಲ, ಯಾಕೆ ಬಂದೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ್ರೆ, ಸಾವಿತ್ರಿ ಮುಚ್ಚು ಬಾಯಿ, ನಾನು ಫೋನ್ ಮಾಡಿದ್ದಕ್ಕೆ ಅವ್ನು ಬಂದಿರೋದು, ನಿನಗೆ ಬಾಯಿ ಮುಚ್ಚೋಕ್ಕೆ ಆಗಲ್ಲ, ಏನೇನಾದರೂ ಮಾತಾಡ್ತಾನೆ ಇರ್ತೀಯ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದವಳು, ಹಂಗಲ್ಲ ಕಣಣ, ಅವತ್ತು ಊಟ ಮಾಡಿಸಿದ್ದಿ ಅವಳು ನೋಡ್ತಾ ಅವಳ ಪರವಾಗಿ ಸೇರ್ಕೊಂಡು ಹೆಂಗೆ ಅನೌನ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ದ ಅವಳ ಪರವಾಗಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದವರು, ಮುಚ್ಚು ಬಾಯಿ, ಅವತ್ತು ನೀವು ಹಂಗೆ ಆಡಿದ್ರಿ ಅದಕ್ಕೆ ಅವನು ಹಂಗೆ ಆಡ್ದ, ಅವತ್ತಿಂದ ಆಯಿತು ಅಲ್ಲಿಗೆ ಮರ್ತು ಬಿಡಬೇಕು ಅಂತ ಹೇಳ್ತಾರೆ. ಈಶ್ವರಿ ಇದ್ದವಳು, ಸರಿ ಕಣ್ಲ ಕ್ವಾಟ್ಲೆ, ಹಂಗಾದ್ರೆ ಈಗ ಹೇಳು ನಮ್ಮ ಪಕ್ಷನ ವಿರೋಧ ಪಕ್ಷನ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದನು, ನಾನು ಯಾವಾಗಲೂ ನಮ್ಮ ಮಾವಯ್ಯನ ಥರ ನ್ಯಾಯದ ಪಕ್ಷ ಅಂತ ಹೇಳ್ತಾನೆ. ಅದನ್ನು ಕೇಳಿ ಶಿವರಾಮೇಗೌಡರು ಖುಷಿ ಆಗುತ್ತೆ. ಆಗ ಶಿವರಾಮೇಗೌಡರು, ಸರಿ ಕಣ್ಲ ಕ್ವಾಟ್ಲೆ, ಇವಾಗ ನೀನು ಭದ್ರ ಜಗಳ ಆಡಿದ್ರಲ್ಲ, ಅವಾಗ ನೀನು ನನಗೆ ಹೇಳ್ಬೇಕು ತಾನೆ, ಅದ್ಬಿಟ್ಟು ಮನೆ ಬಿಟ್ಟು ಹೊಂಟೋದ್ರೆ ನನಗೆ ಹೆಂಗ್ಲ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಅಯ್ಯೋ ಅದು ಮಾವಯ್ಯ, ನನಗೆ ಅವತ್ತು ಯಾಕೋ ಶಾನೆ ಬೇಜಾರಾಗ್ಬಿಡ್ತು ಭದ್ರವನ್ನ ಬೈದಿದ್ದು, ಹಂಗಾಗಿ ನಾನು ಹೊಂಟೋದೆ, ಇನ್ನೊಂದು ಕಿತ್ತ ಹಂಗೆ ಮಾಡಲ್ಲ ಅಂತ ಹೇಳ್ತಾನೆ. ಆವಾಗ ಶಿವರಾಮೇಗೌಡರಿದ್ದವರು, ಗೋವಿಂದ ಒಂಚೂರು ಭದ್ರಂಗೆ ಫೋನ್ ಮಾಡಲಾ ಅಂತ ಹೇಳ್ತಾರೆ. ಆಗ ಭದ್ರನೇ ಅಲ್ಲಿಗೆ ಬರ್ತಾನೆ. ಏನಪ್ಪಯ್ಯ ಫೋನ್ ಮಾಡಿದ್ರಲ್ಲ ಬರೋಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ಶಿವರಾಮೇಗೌಡರು, ಏನಿಲ್ಲ ಭದ್ರ, ಪಕ್ಕದಲ್ಲಿ ಯಾರು ನಿಂತವ್ರೆ ಅಂತ ಕಾಣಿಸ್ತಾ ಇಲ್ವೇ, ಅಲ್ಲ ಕಣ್ಲ ಅಟ್ಟಿಗೆ ಬಂದಿರೋ ಗೆಳೆಯಿನ ಮಾತಾಡಿಸಿ ಸುಮ್ಮನೆ ನಿಂತ್ಕೊಬಿಟ್ಟಿದ್ಯಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಇದ್ದನು, ಅಪ್ಪಯ್ಯ ಈಗ ಅವ್ರು ಶಾನೆ ದೊಡ್ಡವರಾಗ್ಬಿಟ್ಟವ್ರೆ, ಹಂಗಾಗಿ ಅವ್ರು ಸುಮ್ಮನೆ ನಿಂತವ್ರ ಜೊತೆ ಮಾತಾಡ್ದೇನೆ ಅಂತ ಅವ್ನು ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದವರು, ನೋಡ್ರಲ್ಲ ಈಗ ಹೇಳ್ತಾರೋದ್ ಮಧ್ಯೆ ಮಾತು ಗೀತು ಮುನ್ಸು ಇದೆಲ್ಲ ಬರಬಾರ್ದು ಕಂಡ್ರಲ್ಲ, ಬಂದ್ರು ಅದು ಅಲ್ಲೇ ಹೊಂಟೋಗ್ಬಿಡ್ಬೇಕು, ನೀವು ಚಿಕ್ಕ ವಯಸ್ಸಿಂದ ಜೀವಕ್ಕೆ ಜೀವ ಕೊಡೋ ಗೆಳೆಯರ ಥರ ಇದ್ರಿ, ಈಗ ಯಾಕಿರಲ್ಲ ಹಿಂಗಾದ್ರಿ, ನೋಡು ಮಗ ಭದ್ರ, ನನ್ನ ಮಾತಿಗೆ ಬೆಲೆ ಕೊಟ್ಟು ಅಣ್ತಮ್ಮ ಮನೆಗೆ ಬಂದಿದ್ದಾರೆ, ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಮನೆಗೆ ಬಂದಿರೋನ ಮಾತಾಡ್ಸ್ಬೇಕಾಗಿರೋದು ನಿನ್ನ ಕರ್ತವ್ಯ, ಮಾತಾಡ್ಸು ಅಂತ ಹೇಳ್ತಾರೆ. ಆಗ ಭದ್ರ ಇದ್ದವನು, ಏನಿಲ್ಲ ಕ್ವಾಟ್ಲೆ, ನನ್ನ ಮೇಲೆ ಇನ್ನೂ ಪ್ರೀತಿ ಕೋಪ ಕಮ್ಮಿ ಆಗಿಲ್ವೇನ್ಲ ಅಂತಾರೆ. ಆಗ ಅವನಿಗೆ ಅಳು ಬಂದ್ಬಿಟ್ಟು ಅಣ್ತಮ್ಮ ಅಂತ ಹೇಳಿ ಅವನನ್ನು ತಪ್ಕೊಂಡ್ಬಿಡ್ತಾನೆ. ಇಬ್ಬರು ಕೂಡ ತಪ್ಕೊಂಡು ಹಾಗೆ ಖುಷಿ ಪಡ್ತಿರ್ತಾರೆ. ಆವಾಗ ಕ್ವಾಟ್ಲೆ ಹೇಳ್ತಾನೆ, ನೋಡೋಣ ತಮ್ಮ, ಅವತ್ತು ನೀನು ಒಂದೇ ಒಂದು ಮಾತು ನನ್ನ ಏನೋ ತಪ್ಪು ಮಾಡಿಬಿಟ್ಟು ರಾಂಗಾಗಿ ಮಾತಾಡ್ಬಿಟ್ಟೆ, ಬಾ ನನ್ನ ಜೊತೆ ಅಂತ ಕರಿತೀಯ ಅಂತ ನಾನು ಎಷ್ಟೊತ್ತು ಕಾದೆ ಗೊತ್ತೇ ಅಂತ ಹೇಳ್ತಾನೆ. ಆಗ ಭದ್ರ ಇದನ್ನು, ಬಿಡ್ಲಾ ಈಗ ಅದೆಲ್ಲ ಹಳೇದು, ಈಗ ನಾವಿಬ್ಬರು ಒಂದಾಗಿದ್ದೀವಲ್ಲ, ಇನ್ಮೇಲೆ ಜೋಡೆತ್ತ ಥರ ಚೆನ್ನಾಗೇ ಇರೋಣ, ಜೊತೆನಲ್ಲಿ ನಿಂತ್ಕೊಂಡು ಜೋಡೆತ್ತ ಥರ ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡೋಣ ಅಂತ ಹೇಳಿ ಇಬ್ಬರು ಒಂದಾಗ್ತಾರೆ. ಅದನ್ನು ನೋಡಿ ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ.
ತದಾದ ನಂತರ ಭದ್ರಾ ನವೀನ್ ಕಣ್ಮಣಿ ನೋಡಿರುವಂಥ ಮದುವೆ ಹುಡುಗನ ಬಗ್ಗೆ ವಿಚಾರಿಸೋಕ್ಕೆ ಅಂತ ಹೇಳಿ ಯಾವುದೋ ಒಂದು ವ್ಯಕ್ತಿ ಭೋಜ ಅನ್ನೋ ವ್ಯಕ್ತಿನ ಮೀಟ್ ಮಾಡಿಬಿಟ್ಟು, ಅಣ್ಣ ನೀವು ಅವ್ರಿಗೆ ತುಂಬ ಹತ್ರವಾದವ್ರಲ್ವೇ, ಹುಡುಗನ ಸಂಬಂಧಿ ಅಲ್ವೇ, ಅದು ನನ್ನ ತಂಗಿಗೆ ಬೇಗ ಮದುವೆ ಸೆಟ್ ಆಯಿತು ಅಂತ ಗುರುತು ಮಾಡಿ ಎಲ್ಲ ರೆಡಿನೂ ಮಾಡಿಬಿಟ್ಟಿದ್ದೀವಿ, ಹಂಗಾಗಿ ಮನೆತನದ ಬಗ್ಗೆ ಒಂಚೂರು ವಿಚಾರಿಸೋಣ ಹುಡುಗನ ಬಗ್ಗೆ ಅಂದ್ಕೊಂಡು ಬಂದೆ, ಹೆಂಗಣ್ಣ ಅವ್ರ ಸಂಬಂಧ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಇದ್ದವನು ಹೇಳ್ತಾ ಇದ್ದಾನೆ, ತುಂಬ ಒಳ್ಳೆ ಮನೆತನ ಕಣಪ್ಪ, ಆ ಹುಡುಗನೂ ಅಷ್ಟೇ ತುಂಬ ಒಳ್ಳೆಯವನು, ಅವ್ರ ಅಪ್ಪನ ಮಾತನ್ನ ಮೀರಿ ನಡೆಯಲ್ಲ, ಆದರೆ ಫ್ರೆಂಡ್ಸ್ ಜೊತೆ ಹೋದಾಗ ಒಂದು ಸ್ವಲ್ಪ ಎಣ್ಣೆ ಗಿಣ್ಣೆ ಅಂತ ತಗೋತಾನಷ್ಟೇ, ಅಷ್ಟು ಬಿಟ್ಟರೆ ತುಂಬಾ ಒಳ್ಳೆ ಹುಡುಗ, ಅವ್ರ ಬಗ್ಗೆ ನೀವು ಅನುಮಾನ ಪಡೋಂಗೆ ಇಲ್ಲ ಅಂತ ಹೇಳ್ತಾರೆ. ಆಗ ಭದ್ರಾ ಇದ್ದವನು, ಸರಿ ಕಣಣ್ಣ ನಿನ್ನ ಮಾತು ಕೇಳಿ ಶಾನೆ ಖುಷಿ ಆಯಿತು ಅಂತ ಹೇಳ್ತಾನೆ. ಆಗ ವ್ಯಕ್ತಿ ಇದ್ದವನು, ಸರಿ ಕಣಪ್ಪ ಆಯಿತು ಅಂತ ಹೇಳಿ ಭದ್ರಾ ಬಂದಮೇಲೆ ಅವ್ರು ಮತ್ತೆ ಅಲ್ಲಿ ನರಸಿಂಹ ಅವ್ರಿಗೆ ಫೋನ್ ಮಾಡ್ತಾರೆ. ನರಸಿಂಹಣ್ಣ, ಇಲ್ಲಿ ಭದ್ರಾ ಕಣ್ಮಣಿಯವ್ರ ಅಣ್ಣ ಹುಡುಗನ ಬಗ್ಗೆ ಏನು ಅಂತ ಇಲ್ಲಿ ವಿಚಾರಿಸ್ಕೊಂಡು ಬಂದಿದ್ದ ಅಣ್ಣ, ನಾನೆಲ್ಲ ಒಳ್ಳೇದೇ ಹೇಳಿದ್ದೀನಿ ಅಂತ ಹೇಳಿ ಅವ್ರಿಗಾಲೇ ಇನ್ಫಾರ್ಮ್ ಮಾಡ್ತಾನೆ. ಮತ್ತಿಲ್ಲಿ ಭದ್ರಾ ಎಲ್ಲರ ಹತ್ರನೂ ಕೇಳ್ಕೊಂಡು ಊರು ತುಂಬ ಕೇಳ್ತಾನೆ ಇದ್ದಾನೆ, ಹುಡುಗ ಹೆಂಗೆ ಅಂತ. ಕೊನೆಗೆ ಈಶ್ವರಿ ಹತ್ರನೇ ಬಂದು, ಚಿಕ್ಕವ್ವ ನೀವೇ ಅಲ್ವಾ ಕಣ್ಮಣಿ ಹುಡುಗನ ನೋಡಿರೋದು, ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಅನಿಸುತ್ತೆ, ನಿಮ್ಗೇನು ಅನಿಸುತ್ತೆ ಹುಡುಗನ ಬಗ್ಗೆ ಒಳ್ಳೆಯವನ ಕೆಟ್ಟವನ ಅಂತ ಕೇಳ್ತಾಳೆ. ಅದನ್ನು ಕೇಳಿ ಈಶ್ವರಿ ಶಾಕ್ ಆಗ್ತಾಳೆ, ಏನೇ ಹೇಳಬೇಕು ಅಂತ ಗೊತ್ತಾಗದೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.